ಪ್ರಕರಣಕ್ಕೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ ಮಾಧ್ಯಮಗಳು ಕೇಳಿದಾಗ ಓಹೋ ಹೌದಾ ಹಗರಣ ನಡೀತಾ, ಓಹೋ ಅವ್ರಿಗೆ ಸಿಕ್ಕಾಕೊಂಡ್ರಾ, ಅರೆಸ್ಟ್ ಆಯ್ತಾ, ಹಾಗಿದ್ರೆ ಶಿಕ್ಷೆ ಆಗುತ್ತೆ ಬಿಡಿ, ಕಾದಿದೆ ಬಿಡಿ ಅಂತ ಜಿಟಿಡಿ ಮಾತನಾಡಿದ್ದಾರೆ. ಏನನ್ನ ಸೂಚಿಸುತ್ತೆ ಇದು? ಏನಿದು ಒಂಥರ ಡೀಪ್ ಆಗಿರೋ ವ್ಯಂಗ್ಯನ ಅಥವಾ ರೇವಣ್ಣ ಕುಟುಂಬದ ವಿರುದ್ಧದ ಸಿಟ್ಟ ಅಥವಾ ಇಷ್ಟು ಲೈಟ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಜಿಟಿ ದೇವೇಗೌಡ ಅವರೇ ಇದು ಜೆಡಿಎಸ್ MLC ಕಾಮಕಾಂಡ? ಅವ್ರು ಯಾರೇ ಇರ್ಬೋದು, ನಿಮ್ಮ ಪಕ್ಷದ MLC. ಟಿವಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜನ ತುಂಬಿದ್ರು, ಪೇಪರ್ ನೋಡಿಲ್ಲ, ಟಿವಿ ನೋಡಿಲ್ಲ, ಯಾರು ಹೇಳೂ ಇಲ್ಲ. ರಾತ್ರಿ ಅರೆಸ್ಟ್ ಆಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಈಗ ನೋಡಿ, ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದ್ದೀರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ, ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇರಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ನಾನು ಆಗಲೇ ಹೇಳಿದೆ, ದರ್ಶನ್ ಅವರ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ, ಒಳ್ಳೆ ಕ್ರಮ ಕೈಗೊಂಡಿದ್ದಾರೆ. ಆದ್ದರಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಂಥ ವಿಚಾರ ತರಬೇಡಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ, ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ.